ಸರ್ ನಮಸ್ತೆ ಸರ್. ಸರ್ ಕೂತ್ಕೊಳ್ಳಿ ಸರ್. ಸರ್ ನೀವು ಕೂತ್ಕೊಳ್ಳಿ ಸರ್. ಏನ್ ಸರ್ ಹೇಳ್ತಾ ಕರೆಕ್ಟ್ ಆಗಿದೆಯಲ್ಲ ಸರ್. ಸರ್ ಹೇಳಿ ಸರ್. ಬೆರಳು ಕೊಡಿ ಸರ್. ಸೆಂಟ್ರಲ್ ಇಕ್ಬೇಕೆ ಸರ್? ಸೆಂಟ್ರಲ್ ಓಕೆ ಸರ್. ನಿಮಗೆ ಕಳ್ತನ ಮಾಡಕ್ ಬೇರೆದು ಡ್ರೆಸ್ ಸಿಗ್ಲಿಲ್ವೇನೋ? ಕಳ್ತನ ಮಾಡ್ತೀರಾ? ಪೊಲೀಸಾ ನೀವು? ಪೊಲೀಸು? ಬರಲಿ 10 ಕೆಜಿ ಕಾರಣ ಕಬ್ಬಣ ಪುಡಿ ಹಾಕೊಂಡು ಚೆನ್ನಾಗಿ ರುಬ್ಕೊಂಬ ಹೋಗ ಸರ್. ಬೇಡ ಸರ್. ಅಗ್ನಿ ಎದುಳ್ರಿ ಅಗ್ನಿ IPS ಕಳ್ಳನ್ ಮಾಡಿಸಿಲ್ಲ. ನನ್ನ ಮನೆ ಗಡ್ಡೆ ಬಳಸಿಲ್ಲ. ಬಗ್ಗೋ 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 ಕುಂಡಿ ನೋಡು ತೆಗೋ ಬಾಗೆ. ಬಸಕ್ಕೆಲ್ಲೋ ಏನೋ ನಿನಗೆ ಜೇಮ್ಸ್ ಬಾಂಡ್ ಅಂದ್ಕೊಂಡಿದ್ಯಾ? ನಾನ್ಯಾರು ಗೊತ್ತಾ? ಪಾಂಡೆಗಳಿಗೆ ಬಾಸು, ಕನ್ನಡದ ಕೂಸು, ಅಣ್ಣ ಬಾಂಡ್ಸು. ನಮಗೆ ಚಕ್ಕ. ಏನಿದು ಇದಿನ್ ಸರನಾ? ಸೆಟು ಯಾಮಾರ್ಸಿದ್ದು. ಯಾವ ಪಾಟು ಶೇಕ್ ಮಾಡ್ದಂಗೆ ಸರೆಂಡರ್ ಆಗ್ಬಿಡ್ಬೇಕು. ಸರೆಂಡರ್. ಇನ್ನೊಂದೇ ಒಂದು ಮಾತಾಡಿದ್ರೆ ನಾನೇನೋ ಮಾಡಲ್ಲ ಕಣೋ. ಇಲ್ಲಿ ನಿಂತಿರೋಲ್ಲ ಯಾರು ಅನ್ಕೊಂಡೆ? ಇವರೆಲ್ಲ ಯಾರು ಅನ್ಕೊಂಡೆ? ಸತ್ತೋಗಿರೋ ಪ್ರಜೆಗಳು ಅನ್ಕೊಂಡ್ಯಾ? ಇಲ್ಲ ಕಣೋ, ಗ್ರೇಟ್ ಇಂಡಿಯನ್ಸ್, ಭಾರತದ ಸತ್ತ ಪ್ರಜೆಗಳು. ಅದು ಒಬ್ಬ ಪೊಲೀಸ್ ಆಫೀಸರ್ಗೆ, ಗ್ರೇಟ್ ಪೊಲೀಸ್ ಆಫೀಸರ್ಗೆ ಪಬ್ಲಿಕ್ ಅಲ್ಲಿ ಎಲ್ಲರ ಮುಂದೆ ಕಣ್ ತೋರಿಸ್ತೀಯನೋ? ಅದು ಒಬ್ಬ ಅಮಾಯಕ ಶೀಲವಂತೆ ಭಾರತೀಯ ನಾರಿ ಕೈ ಹಿಡ್ಕೊಂಡು ನಾಯಿ ತರ ಹೇಳಿದ್ಯಾ? ಇದೇ ತರ ಒಂದು ಇನ್ಸಿಡೆಂಟ್ ಪರದೇಶದಲ್ಲಿ ನಡೆದಿತ್ತು ಅನ್ಕೋ, ಬೇರೆ ದೇಶದಲ್ಲಿ ನಡೆದಿತ್ತು ಅನ್ಕೋ, ಅವರೆಲ್ಲ ಅವರ ಕೆಲಸ ಹೊರಟೋಗಿರೋರು. ಅದೇ ಇಂಡಿಯನ್ಸ್ ಸತ್ ಪ್ರಜೆಗಳು. ಇವ್ರಿಗೇನ್ ತರಿಯ ಕೆಲಸ ಎಲ್ಲ ನೋಡ್ತಾ ನಿಂತಿಯಾರ ಅನ್ಕೊಂಡ್ಯಾ? ಇವರೆಲ್ಲ ನಿನ್ನ ಚಿಂದಿ ಉಡಾಯಿಸಕ್ ನೋಡ್ತಾ ನಿಂತಿದ್ದಾರೆ. ನನ್ನ ಮಗನೇ, ನಿನ್ನ ಹತ್ರ ಒಂದು ಬಂದೂಕಿದೆ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಸತ್ ಪ್ರಜೆಗಳು ಸುಮ್ಮನೆ ಇರ್ತಾರೆ ಅನ್ಕೊಂಬೇಡ ಕಣೋ. ನಿನಗೆ ಗೊತ್ತಿಲ್ಲ ನೋಡು, ನೀನೇನ ಜಾಸ್ತಿ ಹೊತ್ತೆ ಅನ್ಕೋ, ಅವ್ನು ನಿನ್ ತಲೆ ಹೊಡಿಯೋಕೋಸ್ಕರ ಕಾಯ್ಕೊಂಡಿರ್ತಾನೆ ನೋಡು. ಅಕಸ್ಮಾತ್ ಕಬ್ಬಣಿ ಕುಡಿದ ಅನ್ಕೋ, ನೋಡು ಕೋಪ ನೋಡು, ಅವ್ನ ನಿನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ಇಂಥ ಕಣ್ಣನ ಮಕ್ಕಳಿಗೆ ಪಬ್ಲಿಕ್ ಅಲ್ಲಿ ಅನಂತ ಪೊಲೀಸರು ಅವಮಾನ ಮಾಡ್ರೆ ನೀವೆಲ್ಲ ಏನ್ ಮಾಡ್ತೀರಾ? ಒಳ್ಳೆ ಚಿಂತೆ ಉಡಾಯಿಸಿ ಹೋಗಿ. ಇನ್ಮೇಲೆ ಜೀವನದಲ್ಲಿ ಯಾವತ್ತು ನಂಗೆ ಕಳ್ಳಂಪಾಟ ಹಾಕಲ್ಲ ಕಣ. ಏನೋ ಇದು ಬಸ್ಸಕ್ಕೆ ರೇಂಜು. ಇನ್ಮೇಲೆ ಪೊಲೀಸ್ ಡ್ರೆಸ್ ಹಾಕೊಂಡು ತೋರಿಸ್ತೀನಿ ರಾಮಾಯಣ ರಾಗೋ ಏನು ಅಂತ. ಬಸ್ ಇವ್ ನಿನ್ ಗಂಡ ಅನ್ನೋದು ನಮಗ್ ಗೊತ್ತಿಲ್ಲ. 1 ಲೀಟರ್ ನಂದಿನಿ ಹಾಲು ಕೊಡ್ತಾರೆ ಇದಾನೆ. ಇವ್ ನಿನ್ ಗಂಡ ಏನೇ? ಹಲೋ ಬಸ್ಸಾಕು ಮೈಸೂರು ರೋಡ್ನಲ್ಲಿ ಬರಸಾಕ್ಸಾನೆ ಸರ್. ಅವನ್ನ ಮಾತ್ರ ಬಿಡಬೇಡಿ ಸರ್. ಬಸ್ ಹಾಕ್ರ ಮೈಸೂರೊಳಗೆ ನಾಕ ಬಂದಿನ ಹಾಕ್ರ. ಈಗ ರಾಮಾಯಣರಿಗೂ ಕಾನ್ಸಂಟ್ರೇಷನ್ ಎಲ್ಲ ಮೈಸೂರು ರೋಡ್ ಕಡೆ ಇರುತ್ತೆ. ಆ ಮೈಸೂರಲ್ಲಿ ನಾವು ಗಂಧದ ಮರ ಸಾಗಿಸ್ತೀವಿ ಅಂತ ಲಾಕ ಬಂದಿ ಹಾಕೊಂಡು ಕಾಯ್ತಾ ಇರ್ತಾನೆ. ನಾವೀಗ ಆರಾಮ ಕನಕಪುರ ರೋಡಲ್ಲಿ ಗಂಧದ ಮರ ಸಾಗಿಸ್ಬೋಣ. ಹೇಗೆ? ಥಿಂಕಿಂಗ್ ಫಾಲೋ ಮೀ. ಡೌಟ್ ಸ್ಟಾಪ್. ಆ ಬಸಕ್ಕು ಖತರ್ನಾಕು ಕಿಲಾಡಿ. ಅವನೇ ನಮ್ಗೆ ಫೋನ್ ಮಾಡ್ದಂಗ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನೆಲ್ಲ ಮೈಸೂರು ರೋಡ್ ಕಳಿಸ್ಬಿಟ್ಟು ಗಂಧದ ಮರನ ಕನಕಪುರ ರೋಡಲ್ಲಿ ಸಾಗಿಸ್ಬಿಟ್ರೆ. ವಾ, ಏನ್ ತಲೆ ಸರ್ ನಿಮ್ದು? IPS ಜಸ್ಟ್ ಫೇಲ್ ಕಣೋ. ನಾಕ ಬಂದಿನ ಕನಕಪುರ ರೋಡ್ಗೆ ಶಿಫ್ಟ್. ನಾವೇ ಕಿಲಾಡಿ ಅಂದ್ರೆ ಆ ನನ್ನ ಮಗ ಕಿಲಾಡಿ ಅಂಕ ಕಿಲಾಡಿ. ನಾವೇ ಅವನ್ಗೆ ಇನ್ಫಾರ್ಮೇಶನ್ ಕೊಟ್ವಿ ಅಂತ ಅವನಿಗೆ ಗೊತ್ತಾಗಿ ಅವನ್ ನಾಕಾ ಬಂದಿನ ಮೈಸೂರು ರೋಡಿಂದ ಕನಕಪುರ ರೋಡಿಗೆ ಶಿಫ್ಟ್ ಮಾಡ್ಬಿಟ್ಟಿರ್ತಾನೆ. ಅದಕ್ಕೆ ನಾವೀಗ ಅವನಿಗೊಂದು ಸೂಪರ್ ಟ್ವಿಸ್ಟ್ ಕೊಡೋಣ. ನಾವು ಮೊದ್ಲು ಅನ್ಕೊಂಡಿದ್ ಪ್ರಕಾರ ನಮ್ ಗಂಧದ ಮರನ ಮೈಸೂರು ರೋಡಲ್ಲೇ ಬಿಡೋಣ. ಚೇಂಜ್ ದ ರೂಟ್ ಟು ಒರಿಜಿನಲ್ ರೂಟ್. ಬಸಕ್ಕು ಮೈಸೂರಲ್ಲಿ ಗಂಧದ ಮರ ಸಾಗಿಸ್ತೀನಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಾನು ಅವನಿಗಿಂತ ಕಿಲಾಡಿ. ಕನಕಪುರ ರೋಡಲ್ಲಿ ನಾಕಬಂದಿ ಆಗ್ತೀನಿ ಅಂತ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನು
ಮೈಸೂರಲ್ಲೇ ಗಂಧದ ಮರ ಸಾಗಿಸ್ಬಿಡ್ತಾನೆ. ಅದಕ್ಕೆ ಈಗ ಮೈಸೂರು ರೋಡಲ್ಲಿ ನಾಕಬಂದಿ ಹಾಕೋ ಸರ್. ಎರಡೂ ಕಡೆ ಹಾಕ್ರೋ ನಾಕ ಬಂದಿ. ಯಾಕ್ ಬಾಸ್ ಏನಾಯ್ತು? ಆ ರಾಮಾಯಣ ರಘು ಅತಿ ಬುದ್ಧಿ ಉಪಯೋಗಿಸಿ ಮೈಸೂರು ರೋಡ್ ಕನಕಪುರ ರೋಡ್ ಎರಡು ಕಡೆ ನಾಕಾಬಂದಿ ಹಾಕ್ಬಿಟ್ರೆ ಏನ್ ಮಾಡೋದು ಬಾಸ್? ಹೇಯ್, ಇನ್ನೊಂದ್ ಲಾರಿಲ ಆ ಜಾಲಿ ಮರ ಇದೆಯಲ್ಲ ಅದನ್ನ ತರ್ಸ್ರೋ. ತರ್ಸ್ಬಿಟ್ಟು ತರ್ಸ್ಬಿಟ್ಟು ಆ ಜಾಲಿ ಮರಕ್ಕೆ ಗಂಧದ ಪರ್ಫ್ಯೂಮ್ ಹೊಡಿಯೋಣ. ಹಾ. ಈ ಗಂಧದ ಮರಕ್ಕೆ ಸಗಣಿ ಬಳದ್ ಬಿಡೋಣ. ಹಾ. ಎರಡು 1 by 1 ಹಿಂದಿಂದೆ ಬಿಡೋಣ. ಅವ್ನ್ ಏನ್ ಮಾಡ್ತಾರೋ ನೋಡೇ ಬಿಡೋಣ. ತರ್ಸ್ರೋ, ತರ್ಸಿ. ಗಂಧದ್ದೇ ಶ್ರೀಗಂಧದ್ದೇ. ಸರ್ ಗಂಧದ ಮರ ಸರ್. ಗಂಧದ ಮರ ಇದು ಗಂಧ ಅಲ್ಲ ಕಣ. ಏನ್ ಹೇಳ್ತಾ ಇದ್ದೀರಾ ಸರ್? ಮುನ್ಸೋ, ಗಂಧನೇ ಸರ್. ಇದು ಜಾಲಿ ಮರ ಕಣೋ. ಆ ಬಸಕ್ಕು ಈ ಜಾಲಿ ಮರಕ್ಕೆ ಗಂಧದ್ದು ಪರ್ಫ್ಯೂಮ್ ಹಾಕ್ಬಿಟ್ಟಿದ್ದಾನೆ. ನಮಗೆ ಡಚಕ್ಕ. ಬಸಕ್, ಈ ಲಾರಿಯಿಂದ ಇನ್ನೊಂದು ಲಾರಿ ಇರ್ಬೇಕಲ್ಲ? ಹಾ ಇದೆ ಸರ್. ಅದು ಮರದ ಲಾರಿ ಅಲ್ವಾ? ಅದ್ರೊಳಗಿಂದ ಒಂದು ಪೀಸ್ ತಾಂಬರ. ಓಕೆ ಸರ್. ಅದರಿಂದ ಲಾರಿ ಇದೆ ಸರ್ ಇದು. ಸಗಣಿ ವಾಶ್ ಸರ್. ಗಬ್ಬು ಗಬ್ಬು ಪರಿಮಳ ಕಣೋ, ಪರಿಮಳ. ಈ ಲಾರಿನ ಸೀಸ್ ಮಾಡ್ರೋ. ಅವನು ಬಸಕ್ಕಣೋ ಈ ಗಂಧದ ಮರಕ್ಕೆ ಸಗಣಿನ ಮೆತ್ಬಿಟ್ಟು ನಮ್ ಕಿವಿಗೆ ಹೂವಕ್ಕೆ ನೋಡ್ತಾನೆ. ಈ ಲಾರಿನ ಸೀಸ್ ಮಾಡಿ, ಈ ಲಾರಿನ ಬಿಟ್ಟು ಬಿಡಿ. ಸರ್ ಏನ್ ಐಡಿಯಾ ಸರ್ ನಿಮ್ದು? ನೀವು ಆಯ್ತು ಸರ್, ಸರಿ ಸರ್. ಗಾಡಿ ಸೀಸ್ ಮಾಡ್ರು. ಈ ಗಾಡಿ ಬಿಟ್ಕೊಂಡ್ರು. ಬಸಾಕ್ ಬಸಾಕ್ ಬಸಾಕ್. ನಂಗೆ 100% ಗೊತ್ತಿತ್ಕೊಳ ನೀನ್ ಹಿಂಗೇ ಮಾಡ್ತೀಯ ಅಂತ. ಅದಕ್ಕೆ ನಾನ್ ಗಂಧದ ಮರ ತರನೇ ಸಾಗಿಸ್ದೆ, ಸಗಣಿ ಮರ ತರನೇ ಸಾಗಿಸ್ದೆ. ಹಾಗಾದ್ರೆ ಇದು ಬಸಾಕ್ ಏನೋ ನೀನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದ್ಬಿಟ್ಟು ಈ ಸಲ ಸ್ಟ್ರೈಟ್ ಮುಖಕ್ಕೆ ಸಗಣಿನೇ ಬೆಳೆದ್ಬಿಟ್ಟಲ್ಲ. ಯಾಕೋ ಬಸಾಕ್? ಯಾವಾಗ್ಲೂ ಟ್ವಿಸ್ಟ್ ಕೊಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತಮ್ಮ. ಕೆಲಸ ಟ್ವಿಸ್ಟ್ ಕೊಡದೇ ಇರೋದೇ ಟ್ವಿಸ್ಟ್ ಆಗ್ಬಿಡುತ್ತೆ. ಇವಾಗ ಕೊಟ್ನಲ್ಲ ಹಂಗೆ ಹೆಂಗೆ? ಬಸಾಕ್. ಓಕೆ ಬಾಯ್, ಸಿ ಯು. ಸಲಾಂ वालेकुम साहब, मैं बसक. आपका नाम? ಹಿಕ್ಮತುಲ್ಲಾ, ರಹಮತುಲ್ಲಾ, ಅಖ್ಮತುಲ್ಲಾ, ಆಬುದುಲ್ಲಾ. ಅಲ್ಲ ರೀ, ಹೆಸರು ಕೇಳಿದ್ರೆ ಯಾಕ್ರಿ ಮಕ್ಕ ತುಂಬಾ ಉಗಿತೀರಾ? ನಮ್ದು ದೇಶ ಇದಾನಲ್ಲ ದುಬಾಯಿ, ಅಲ್ಲಿ ಸಿಕ್ಕಾಪಟ್ಟ ವಾಟರ್ದು ಪ್ರಾಬ್ಲಮ್. ಅದಕ್ಕೆ ನಾವು ಹಿಕ್ಮತುಲ್ಲಾ, ರಹಮತುಲ್ಲಾ, ರಬಾದುಲ್ಲಾ ಅಂತ ಹಿಂಗೆ ಪರಸ್ಪರ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತೀವಿ. ಅದಕ್ಕೆ ತಾವು ಖರ್ಚಿನ ಜೇಬಲ್ಲಿ ಇಟ್ಕೊಳ್ಳದೆ ತಲೆ ಮೇಲೆ ಹಾಕೊಂಡ್ಬಿಡ್ತೀರಾ ಅನ್ಸುತ್ತೆ. ಶೇಖು, ನೀವು ಕೇಳಿದ ಮಾಲ್ ತಂದಿದ್ದೀನಿ, ಹೇಗಿದೆ? ಯಾ ಅಲ್ಲಾಹ್, ಕ್ಯಾ ಖೂಬಸೂರತ್, ಕ್ಯಾ ಶೇಪ್. ಇಷ್ಟೊಂದಕ್ಕೆ ಎಷ್ಟು ರೇಟು? 10 ಕೋಟಿಯಿಂದ ಸ್ಟಾರ್ಟ್ ಮಾಡಿ ಲ್ಯಾಗ್ ಮಾಡಿ ಚೌಕಾಸಿ ಮಾಡಿ ಬಾರ್ಗೇನ್ ಮಾಡಿ 6 ಕೋಟಿಗೆ ಫೈನಲೈಸ್ ಮಾಡೋಣ. ಇಲ್ಲ 6 ಕೋಟಿ ಫೈನಲ್ ಅಂಡ್ ಫಿಕ್ಸೆಡ್ ರೇಟ್ ಅಂತ ಕೃಷ್ಣಪ್ಪನ್ ಕೊಳಲು ಊದ್ ಬಿಡೋಣ. ಅಂದ್ರೆ ಇದಕ್ಕೆ 6 ಕೋಟಿ? ನಾವು ನಿಮ್ಗೆ 6 ಕೋಟಿ ಎಣಿಸಿ ಕೊಡ್ತೀವಿ. ತಗೋ. ಏ ಶೇಖು, ಏನಯ್ಯ ಒಳ್ಳೆ ಬಿನ್ ಲಾಡನ್ ರಿಲೇಟಿವ್ ತರ ಆಡ್ತಾ ಇದ್ಯಾ? ಏನ್ ಗನ್ಗಿನೆಲ್ಲ ತೋರಿಸ್ತಾ ಇದ್ಯಾ? ಶೇಕ್ ಅಲ್ಲ ಕಣೋ, ಸಾಂಗ್ಲಿಯಾನ ರಿಲೇಷನ್. ಶೇಕ್ ಅಲ್ಲ ಅಂತ ಗೊತ್ತಾದ ತಕ್ಷಣ ಬಾಡಿಲಿರೋ ಪಾರ್ಟ್ಸ್ ಎಲ್ಲ ಶೇಕ್ ಆಗ್ತಾ ಇದೆಯೋ. ಬಸಾಕ್. ಏ ಖಜೂರ್ ನನ್ ಮಗನೇ, ಚಾರ್ಲಿ ಚಾಪ್ಲಿನ್ ಗನ್ ಹಿಡಿದ ಕೂಡಲೇ ಆಕ್ಷನ್ ಫಿಲಮ್ ಆಗ್ಬಿಡುತ್ತೇನೋ. ನೀನ್ ಈ ತರ ಕಾಮಿಡಿ ಶೋ ಮಾಡ್ತೀಯ ಅಂತ ಗೊತ್ತಿದ್ದೆ ಅಮ್ಮ. ನಾವು ಕಾರ್ಟೂನ್ ನೆಟ್ವರ್ಕ್ ಓಪನ್ ಮಾಡಿರೋದು. ನಿನ್ ತಲೆನ ಸ್ವಲ್ಪ ಶೇಕ್ ಮಾಡಿ ನೋಡು. ಲೋ ಚಿನ್ನ, ನಾನ್ ಸೆಟಪ್ ಮಾಡಿರೋ ನನಗಿಂತ ಮುಂಚೆ ನೀನ್ ಸೆಟಪ್ ಮಾಡಿದ್ಯಾ. ನನಗ್ ಗೊತ್ತು ಕಣ ನೀನು ಕಿಲಾಡಿ ಅಂತ. ಅದಕ್ಕೆ ನಿನಗೋಸ್ಕರ ಸ್ಪೆಷಲ್ ಆಗಿ ಒಂದ್ ಚಕ್ರವ್ಯೂಹನೇ ಕ್ರಿಯೇಟ್ ಮಾಡಿದೀನಿ. ನಿನ್ ಕತ್ತ ಒಂದ್ಸರಿ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ನೋಡು. ಬಸಕ್, ನೀನ್ ರಿಂಗ್ ರೋಡ್ ಕವರ್ ಮಾಡಿದ್ರೆ ನಾವು ಔಟರ್ ರಿಂಗ್ ರೋಡ್ ಕವರ್ ಮಾಡಿದೀವಿ. ಎಕ್ಸ್ಕ್ಯೂಸ್ ಮೀ, ಹಾಟ್ ಡ್ರಿಂಕ್ಸ್ ಬೇಕಾ? ಕೂಲ್ ಡ್ರಿಂಕ್ಸ್ ಬೇಕಾ? ಸ್ನಾಕ್ಸ್?
అక్కడ చూడు ఔటర్ రింగ్ రోడ్ ఫుల్ ఇన్ మై కంట్రోల్. ఔటర్ రింగ్ రోడ్. ಅಸಹಾಯ ಶೂರನ ಅಕ್ಷೀಣ ಬಲನೋ ಕಮಿಷನರ್ ಹತ್ರ ಹೋರಾಡಿ ಪಾಶುಪದವಂ ಪಡೆದವನೋ ಅಳಿದರು ಉಳಿದರು ವ್ಯಾಘ್ರನಿವನೋ ಉಗ್ರ ಪ್ರತಾಪಿ. ಉಗ್ರ ಪ್ರತಾಪಿ ಮೂರ್ಖ, ಎಲ್ಲದಕ್ಕೂ ಕಾರಣನು ಈ ಕೃಷ್ಣ ಪರಮಾತ್ಮ. ಇವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಡಿಜೆ ಕಣ ಡಿಜೆ ಕಣ ಡಿಜೆ. ಎಲ್ಲ ಸೆಟಪ್ ನನ್ ಕಂಟ್ರೋಲ್ ಇದೆ ಅನ್ಕೊಂಡಿದ್ದೆ ಕಣೋ. ಆ ಸೌಂಡು ಮ್ಯೂಸಿಕ್ ನ ಕೈಲಿಟ್ಕೊಂಡ್ಬಿಟ್ಟು ಆ ಬಸಕ್ಕು ಬರೀ ಗನ್ ಸೌಂಡ್ ಅಲ್ಲೇ ಹೊಡೆದು ಬಿಟ್ಟಲ್ಲ ಬಸ.